ಇದೇ ಏಪ್ರಿಲ್ 23ರಂದು ರಾಜ್ಯ ಸರ್ಕಾರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ಆಯೋಜನೆ ಮಾಡಿದೆ. ಆದರೆ ಇದೀಗ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಆ ವ್ಯಾಪ್ತಿಯಲ್ಲಿ ಅಂದರೆ ಹನೂರು ತಾಲೂಕಿನ ಈ ಮಲೆ ಮಹದೇಶ್ವರ ಬೆಟ್ಟದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಚುನಾವಣೆ ಇದೆ, ಗ್ರಾಮ ಪಂಚಾಯತ್ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೀತಿ ಸಂಹಿತೆ ಈ ಒಂದು ಸಚಿವ ಸಂಪುಟ ಸಭೆಗೆ ಅಡ್ಡಿಯಾಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಎದ್ದಿದೆ. ಇದೀಗ ನನ್ನ ಜೊತೆ ಮಾತಾಡಲಿಕ್ಕೆ ಚುನಾವಣಾ ಆಯುಕ್ತರಾಗಿರುವಂತಹ ಸಂಗ್ರೇಶಿ ಅವರಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ಈಗ ಮುಖ್ಯವಾಗಿ ಆ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಸಚಿವ ಸಂಪುಟ ಸಭೆಗೆ. ಈ ಒಂದು ಸಚಿವ ಸಂಪುಟ ಸಭೆಗೆ ಈ ನೀತಿ ಸಂಹಿತೆ ಅಡ್ಡಿಯಾಗುತ್ತಾ ಅನ್ನೋದು ಮುಖ್ಯ ಪ್ರಶ್ನೆ. ನಾವು ಏಪ್ರಿಲ್ 4ನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳ ಪೈಕಿ ಎಲ್ಲೆಲ್ಲಿ ಉಪಚುನಾವಣೆಗಳು ಅಂದರೆ ಮೃತಪಟ್ಟ ರಾಜೀನಾಮೆ ಕೊಟ್ಟ ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಚುನಾವಣೆ ಮಾಡುವುದಕ್ಕೋಸ್ಕರ ಸುಮಾರು 260 ಸೀಟ್ಗಳಲ್ಲಿ ಏಪ್ರಿಲ್ 4ನೇ ತಾರೀಕಿನಂದು ನಾವು ಡೇಟನ್ನು ಅನೌನ್ಸ್ ಮಾಡಿ ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ACS RDPR ಇವರೆಲ್ಲರಿಗೂ ನಾವು ತಿಳಿಸಿದ್ದೇವೆ. ಅದರಂತೆ 22/4/2025 ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ. 11/4/2025 ಮತದಾನ ಇದೆ. 14/5/2025 11/5/2025 ಮತದಾನ ಇದೆ. 14/5/2025 ಮತಗಳ ಎಣಿಕೆ ಇದೆ. ಹೀಗಾಗಿ ದಿನಾಂಕ 22/4/2025 ದಿನಾಂಕ 14/5/2025 ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 23/4/2025 ಸಚಿವ ಸಂಪುಟವನ್ನು ಮಾಡ್ತಾರೆ ಅಂಥೇಳಿ ನಮಗೆ ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಒಂದು ಪತ್ರವನ್ನು ಬರೆದಿದ್ದರು. ಇಲ್ಲಿ ಸಚಿವ ಸಂಪುಟ ಇದೆ, ಏನು ಮಾಡಬೇಕು ಅಂಥೇಳಿ ನಾವು ಹೇಳಿದ್ದೇವೆ. ನಾವು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಆಗದೆ ಹಂಗೆ ನೀವು ಮಾಡಿಕೊಳ್ಬೋದು ಅಂತ ಬರೆದಿದ್ದೇವೆ. ಏನು ಈಗಾಗಲೇ ತಿಳಿಸಿದ್ದೇವೆ ಅವರಿಗೆ. ಅಂದರೆ ಸಚಿವ ಸಂಪುಟ ಸಭೆ ಮಾಡ್ಬೋದು ಹಾಗಾದರೆ? ಅಂದರೆ ಮಾಡೋಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಹಾಗಾದರೆ ನಿಮ್ಮ ಪ್ರಕಾರ? ಅಂದರೆ ಸಚಿವ ಸಂಪುಟ ಸಭೆ ಮಾಡ್ಬೋದು, ಆದರೆ ಅದರಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಗ್ರಾಮೀಣ ಪಂಚಾಯಿತಿಯ ಮತದಾರರಿಗೆ ಅವತ್ತು ಏನದು ಗ್ರಾಮ ಪಂಚಾಯಿತಿ ಅವತ್ತು ಉಪಚುನಾವಣೆ ಇದೆಯಲ್ಲ, ಅವರಿಗೆ ನಾವು ಆಮಿಷ ಆಗದ ಹಾಗೆ ಇರುವಂಥದ್ದು. ಆದರೆ ಸಚಿವ ಸಂಪುಟ ಮಾಡಬೇಡ್ರಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದರಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಆ ಚುನಾವಣೆಗೆ ಬಾಧೆ ಆಗಬಾರ್ದು ಅನ್ನುವಂಥದ್ದು. ಅದನ್ನು ನಾವು ನೋಡಬೇಕಾಗ್ತದೆ, ಅವಾಗ ಅಸೆಸ್ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ನಿರ್ಣಯಗಳು ತೆಗೆದುಕೊಂಡು ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಸಚಿವ ಸಂಪುಟ ಸಭೆ ಇರೋದು ಮಲೆ ಮಹದೇಶ್ವರ ಬೆಟ್ಟದ ಈ ಗ್ರಾಮ ಪಂಚಾಯತ್ ಏನು ನಾವು ಪರ್ಟಿಕ್ಯುಲರ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತಾಯಿದ್ದೇವಲ್ಲ, ಅಲ್ಲಿ ಏನೇ ಮಾಡ್ತಾಯಿದ್ದಾರೆ. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ಅದು ಬಾಧೆ ಆಗ್ತದೆ ನಮ್ಮ ಈ ಚುನಾವಣಾ ಪ್ರೊಸೆಸ್ ಮೇಲೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಮುಖ್ಯವಾಗಿ ಈ ಬಗ್ಗೆ ಅಂದರೆ ಈ ವಿಶೇಷವಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನಾದರೂ ನಿಮ್ಮ ಜೊತೆ ಸಂಪರ್ಕ ಮಾಡಿದೆಯಾ ಅಥವಾ ಇದನ್ನೇನಾದರೂ ನಿಮ್ಮನ್ನು ಕೇಳುವ ಒಂದು ಕೆಲಸವನ್ನು ಮಾಡಿದೆಯಾ ಅಂತ? ಅಂದರೆ ಇವರು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಪತ್ರವೇ ಅವ್ರು ಮಾತ್ರ ಮಾಡಿರೋರು. ಆದರೆ ನನಗೇನು ಅವರು ಮಾತಾಡಿಲ್ಲ ಮತ್ತು ಬೇರೆ ಯಾರೂ ಮಾತಾಡಿಲ್ಲ. ಜಿಲ್ಲಾಧಿಕಾರಿಗಳು ಮಾತ್ರ ಮಾತಾಡಿದ್ದಾರೆ. ಅವರಿಗೆ ಏಪ್ರಿಲ್ 4ರಂದೇ ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಅಪರ ಮುಖ್ಯ ಕಾರ್ಯದರ್ಶಿಗಳು RDPR ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿಬಿಟ್ಟಿದ್ದೇವೆ. ಅವರು ಸರ್ಕಾರಕ್ಕೆ ತಿಳಿಸ್ಬೇಕಾಗಿತ್ತು. ಯಾರು ಮುಖ್ಯ ಕಾರ್ಯದರ್ಶಿ ಆಗಲಿ ಅಥವಾ ಪರ್ಟಿಕ್ಯುಲರ್ ಜಿಲ್ಲಾಧಿಕಾರಿ ಆಗಲಿ ಅಥವಾ ACS RDPR ಇಲಾಖೆಯವರಾಗಲಿ ಸರ್ಕಾರಕ್ಕೆ ತಿಳಿಸ್ಬೇಕಾಗಿತ್ತು. ಯಾಕಂದರೆ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಆ ಒಂದು ಗ್ರಾಮ ಪಂಚಾಯತಿಯ ಹದ್ದಿನಲ್ಲಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಹೀಗಾಗಿ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಟ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ನಿರ್ಣಯ ತೆಗೆದುಕೊಂಡು ಮುಂದುವರಿಬೇಕಾಗಿತ್ತು. ಸರ್, ಈಗ ಮುಖ್ಯವಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯಗಳಾಗ್ತವೆ, ಘೋಷಣೆಯೂ ಆಗ್ತವೆ ಮತ್ತು ಸಹಜವಾಗಿ ಮತ್ತು ಮತದಾರರ ಮೇಲೆ ಯಾವುದಾದ್ರು ರೀತಿಯ ಪರಿಣಾಮ ಬೀರ್ಬೋದಲ್ಲ ಹಾಗಾದರೆ? ಪರಿಣಾಮ ಬಿದ್ದೇ ಬೀರ್ತವೆ. ಯಾಕಂದರೆ ಅಲ್ಲಿ ಪರ್ಟಿಕ್ಯುಲರ್ ಅದೇ ಗ್ರಾಮ ಪಂಚಾಯತಿಯ ಒಂದು ವಾರ್ಡ್ನಲ್ಲಿ
ಇಲೆಕ್ಷನ್ ಆಗ್ತಾ ಇರೋದು. ಎಲ್ಲಿ ಸಚಿವ ಸಂಪುಟ ಮಾಡ್ತಾ ಇದ್ದಾರೋ ಅದೇ ಗ್ರಾಮ ಪಂಚಾಯತಿಯ ವಾರ್ಡ್ನಲ್ಲಿ ಈ ಚುನಾವಣೆಯನ್ನು ಮಾಡ್ತಾ ಇರೋದರಿಂದ ಸಹಜವಾಗಿ ಅಂಥ ಪ್ರಶ್ನೆ ಬರುತ್ತೆ. ಅಂದರೆ ಮುಖ್ಯವಾಗಿ ಏನಂದರೆ ರಾಜ್ಯ ಸರ್ಕಾರದಲ್ಲಿ ಎಲ್ಲರಿಗೂ ಅಂತ ಒಂದು ಏನಾದರೂ ಘೋಷಣೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಏನು ರಾಜ್ಯದಲ್ಲಿ ಎಲ್ಲ ಕಡೆಯೂ ಆ ಘೋಷಣೆ ಆಗುತ್ತೆ. ಅದು ಸಹಜವಾಗಿ ಅಲ್ಲಿ ಇರುವ ಮತದಾರರ ಮೇಲೂ ಪ್ರಭಾವ ಬೀರೇ ಬೀರುತ್ತೆ. ಹಾಗಾದರೆ ಮತ್ತು ಯಾವ ರೀತಿ ಇದು ಸರಿ ಅನಿಸುತ್ತೆ ಹಾಗಾದರೆ? ಅದೇ ನಾನು ಅವರು ಏನು ನಿರ್ಣಯಗಳನ್ನು ಮಾಡ್ತಾರೋ, ಸಚಿವ ಸಂಪುಟದಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತಾರೋ ಅದು ಎಷ್ಟರ ಮಟ್ಟಿಗೆ ಆ ಮತದಾರರಿಗೆ ಆಮಿಷಿಗೆ ಅಥವಾ ಮತದಾರರಿಗೆ ಏನು ಹೇಳ್ತೀವಿ ಪ್ರಭಾವ ಬೀರ್ತದೆ, ಅದನ್ನು ನಾವು ಮುಂದೆ ಅಸೆಸ್ ಮಾಡಬೇಕಾಗ್ತದೆ. ಈ ಹಂತದಲ್ಲಿ ಹೇಳೋಕ್ಕಾಗಲ್ಲ, ನೀವು ಮಾಡಬೇಡ್ರಿ ಸಚಿವ ಸಂಪುಟ ಮಾಡಬೇಡ್ರಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಎಷ್ಟರ ಮಟ್ಟಿಗೆ ಆ ಮತದಾರರಿಗೆ ಪ್ರಭಾವ ಬೀಳ್ತದೆ ಅನ್ನೋದನ್ನು ನಾವು ನಂತರದಲ್ಲಿ ಅಸೆಸ್ ಮಾಡಬೇಕಾಗ್ತದೆ. ಇದಿಷ್ಟು ಆಯುಕ್ತರ ಮಾತುಗಳು. ಅಂದರೆ ನಾವು ಹೇಳೋಕ್ಕೆ ಬರೋದಿಲ್ಲ ಅಲ್ಲಿ ನೀವು ಮೀಟಿಂಗ್ ಮಾಡಬೇಡಿ ಅಂತೇಳಿ, ಆದರೆ ಮತದಾರರ ಮೇಲೆ ಪ್ರಭಾವ ಬೀರದಂಥ ಏನು ಕ್ರಮ ವಹಿಸಬೇಕು ಅದು ಆಗಲೇ ಒಂದು ವೇಳೆ ಮೀಟಿಂಗ್ ಆದ ನಂತರ ಮುಂದಿನ ಏನು ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿದೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಇರುತ್ತೆ ಅನ್ನೋದು ಆಯುಕ್ತರ ಹೇಳಿಕೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.